ಎಲ್ಲರಿಗೂ ನಮಸ್ಕಾರ. ಪೂರ್ಯಾಂಕಬೆ ಅಸ್ಲಾಂ ವಲೈಕುಂ ವರಹಮತುಲ್ಲಾಹಿ ವಬರಕಾತು. ಇವತ್ತು ಜೆ ಅಗ್ರಾರ ಸರ್ವೆ ನಂಬರ್ 166 ಬೆಳಗಾನಹಳ್ಳಿ ಹಾಗೂ ಮಲ್ಲನಾಯಕನಹಳ್ಳಿಗೆ ಸಂಬಂಧಪಟ್ಟಿರುವಂತಹ ಸ್ಮಶಾನವನ್ನು ಇವತ್ತು ಸರ್ವೆ ಮಾಡಿ ಚೆಕ್ಬಂದಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಮೊದಲನೇದಾಗಿ ನಾನು ಊರಿನ ಬೆಳಗಾನಹಳ್ಳಿ ಗ್ರಾಮಸ್ಥರಿಗೆ ಹಾಗೂ ಮಲ್ಲನಾಯಕನಹಳ್ಳಿ ಗ್ರಾಮಸ್ಥರಿಗೆ ಹಾಗೂ ವಿಶೇಷವಾಗಿ ನಮ್ಮ ಮಲ್ಲನಾಯಕನಹಳ್ಳಿ ಪಂಚಾಯಿತಿ ಮಾಜಿ ಸದಸ್ಯರಾಗಿರುವಂತಹ ನಾಗರಾಜಣ್ಣನವರು ಮತ್ತು ನಮ್ಮ ಇಲ್ಲಿ ವೆಂಕಟರಮಣ್ಣನವರು ಎಲ್ಲರ ಸಹಕಾರದೊಂದಿಗೆ ಇವತ್ತು ನಮ್ಮ ತಾಲೂಕಿನ ಅಧಿಕಾರಿಗಳು ನಮ್ಮ ಇಲ್ಲಿ ಬೆಳಗಾನಹಳ್ಳಿಗೆ ಬಂದು ಇದನ್ನು ಸರ್ವೆ ಮಾಡಿ ನಮಗೆ ಕೊಟ್ಟಿದ್ದಾರೆ. ಹಲವಾರು ವರ್ಷಗಳಿಂದ ಸ್ಮಶಾನಕ್ಕೆ ದಾರಿ ಇರದಂತೆ ಮತ್ತು ಕೆರೆಯಲ್ಲಿ ನಾವು ಯಾರನ್ನ ಸತ್ತಾಗ ಕೆರೆಯಲ್ಲಿ ಹೂಣ್ತಾ ಇದ್ವಿ. ಆ ಒಂದು ಪರಿಸ್ಥಿತಿ ಇತ್ತು ತುಂಬ ವರ್ಷಗಳಿಂದ. ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾಗಿರುವಂತಹ ನಮ್ಮ ಗೀತಾ ಮೇಡಮ್ ಅವ್ರ ಗಮನಕ್ಕೆ ತಂದಾಗ ಕೂಡಲೇ ಸ್ಮಶಾನಕ್ಕೆ ನಾವು ಮೊದಲ ಆದ್ಯತೆ ಕೊಡ್ತೀವಿ ಅಂತ ಹೇಳಿಬಿಟ್ಟು ನಮಗೆ ಈ ಒಂದು ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ಈ ಒಂದು ನಮ್ಮ ಶಿವಕುಮಾರ್ ಸರ್ ಸರ್ವೇರವರು ನಿಜವಾಗ್ಲೂ ಕೂಡ ನಮ್ಮ ತಾಲೂಕಿನಲ್ಲಿ ಒಳ್ಳೆ ಯಾವುದೇ ಒಂದು ತುಂಬ ಎಷ್ಟೇ ದೊಡ್ಡ ಮಟ್ಟದ ಗಲಾಟೆ ಇರಲಿ, ಚಿಕ್ಕ ಗಲಾಟೆ ಇರಲಿ, ಅವ್ರನ್ನೆಲ್ಲರೂ ಕೂಡ ಹೊಂದಾಣಿಕೆಯಿಂದ ಮಾಡಿ ಎಲ್ಲರೂ ಕೂಡ ಹಿಂಗೆಲ್ಲ ಮಾಡ್ಕೋಬಾರ್ದು, ನೀವೆಲ್ಲ ಕೂಡ ಒಂದು ತಾಯಿ ಮಕ್ಕಳಿಂದ ಸಾಗಬೇಕು ಅನ್ನೋ ಮನೋಭಾವನೆ ನಮ್ಮ ಶಿವಕುಮಾರ್ ಸರ್ ಅವರದು. ಅವರು ಮತ್ತು ನಮ್ಮ ವಿ ಅವರಾಗಿರುವಂತಹ ನಮ್ಮ ಗಿರೀಶ್ ಅಣ್ಣನವರು ಇವರೆಲ್ಲ ಸಹಕಾರದೊಂದಿಗೆ ಇವತ್ತು ನಮಗೆ ಸ್ಮಶಾನವನ್ನು ಯಾರನ್ನು ಸತ್ತಾಗ ಉಣ್ಕೊಳ್ಳಿಕ್ಕೆ ಜಾಗ ಇರಲಿಲ್ಲ, ಇವತ್ತು ಮಾಡಿಕೊಟ್ಟಿದ್ದಾರೆ. ಸರ್ವೆ ಮಾಡಿಸಿ ಎಲ್ಲ ಯಾರುಗಳು ತೊಂದರೆ ಮಾಡಿಲ್ಲ. ನಮ್ಮ ನಾಗಣ್ಣನೂ ಕೂಡ ಅಷ್ಟೇ, ನಿಮ್ಗೆ ಎಷ್ಟು ನನ್ನ ಜಮೀನು ಏನೋ ಬಂದಿದ್ರೆ ನಾನು ಅದನ್ನು ಬಿಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆವಾಗಿಂದ ಹೇಳ್ತಾ ಇದ್ರು. ಅದೇ ರೀತಿ ನಮ್ಮ ವೆಂಕಟರಮಣ್ಣ ಕೂಡ ಅಷ್ಟೇ, ನಾನು ಯಾರಿಗೂ ತೊಂದರೆ ಮಾಡಲ್ಲ. ಯಾಕಂದ್ರೆ ಇವತ್ತಿರೋರು ನಾಳೆ ಇಲ್ಲ, ನಾಳೆ ಇದ್ದವ್ರು ನಾಳೆದಿಲ್ಲ. ಎಲ್ಲರೂ ಕೂಡ ಒಂದಲ್ಲ ಒಂದು ದಿನ ಎಲ್ಲರೂ ನಾವೆಲ್ಲ ಈ ಶಾಶ್ವತವಾಗಿ ಯಾರು ಇರೋದಿಲ್ಲ, ಎಲ್ಲ ಕೂಡ ಹೋಗ್ಬೇಕಾಗಿರುತ್ತೆ. ಆದ್ರಿಂದ ಆಸ್ತಿ ಅಂತಸ್ತು ದುಡ್ಡು ಕಾಸು ಎಲ್ಲವೂ ಕೂಡ ಸಂಪಾದನೆ ಮಾಡ್ತೀವಿ. ಆದ್ರೆ ಲಾಸ್ಟಿಗೆ ನಮ್ಗೆ ಬೇಕಾಗಿರೋದು 3 ಅಡಿಗೆ 6 ಅಡಿ ಜಾಗ ಅಷ್ಟೇ ಅಲ್ಲ ವೆಂಕಟರಮಣ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ತಾಲೂಕಿನ ದಂಡಾಧಿಕಾರಿಗಳು ಮುಖ್ಯ ಎಲ್ಲ ನಮ್ಮ ಶಿವಕುಮಾರ್ ಸರ್, ಗಿರೀಶ್ ಅವರು ಮತ್ತು ಎಲ್ಲ ನಮ್ಮ ಬೆಳಗಾನಹಳ್ಳಿ ಮಸೀದಿಯ ಎಲ್ಲ ನಮ್ಮ ಮುಖ್ಯಸ್ಥರಾಗಿರುವಂತಹ ನಮ್ಮ ಇಬ್ರಾಹಿಂ ಅಣ್ಣನವರು, ನಮ್ಮ ಬಶೀರ್ ಅಣ್ಣನವರು, ನಮ್ಮ ಜಾವೇದ್ ಅಣ್ಣನವರು, ನಮ್ಮ ಹೈದರ್ ಅಣ್ಣನವರು, ವಿಶೇಷವಾಗಿ ನಮ್ಮ ಗೌಸಣ್ಣ ನಾನು ಬಿಟ್ಟೇ ಇಲ್ಲ. ನಮ್ಮ ಕೆಲಸ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಗೌಸಣ್ಣ ಗೌಸಣ್ಣ ಅವರು ಈಗ ಮಾಡಿ ಇದನ್ನ ತುಂಬಾ ಕಷ್ಟಪಟ್ಟು ಯಾಕಂದ್ರೆ ಅಧಿಕಾರಿಗಳು ಸಿಗಲ್ಲ, ಅವ್ರದ್ದೇ ಆದ ಕೆಲಸಗಳು ಡೈಲಿ ಇರ್ತವೆ. ಆದ್ರೆ ಇದನ್ನ ಹೇಳಿದ ತಕ್ಷಣ ನಮ್ಗೆ ಈ ಕೆಲಸ ಮಾಡಿಕೊಟ್ಟಿದ್ದಾರೆ. ತುಂಬಾ ವರ್ಷಗಳಿಂದ ಪೆಂಡಿಂಗ್ ಇತ್ತು, ಇವತ್ತು ನಮ್ಗೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಯಾಕೆಂದ್ರೆ ರಂಜಾನ್ ಹಬ್ಬ ನಡೀತಾ ಇದೆ, ಉಪವಾಸ ದಿನಗಳು, ಎಲ್ಲರಿಗೂ ಕೂಡ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ, ಯಾರು ಕೂಡ ತೊಂದರೆ ಮಾಡದಂತೆ ಎಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ನಾವು ಹೋಗೋಣ ಅಂತ ಈ ಸಂದರ್ಭ ಹೇಳ್ತಾ ಇವತ್ತು ಈ ಕೆಲಸ ಮಾಡಿಕೊಟ್ಟಿರುವಂತ ಎಲ್ಲ ಇದರಲ್ಲಿ ಭಾಗಿಯಾಗಿರುವ ಎಲ್ಲರೂ ಗ್ರಾಮಸ್ಥರು, ಬೆಳಗಾನಹಳ್ಳಿ ಗ್ರಾಮಸ್ಥರು, ಮಲ್ಲನಾಯಕನಹಳ್ಳಿ ಗ್ರಾಮಸ್ಥರು, ಹಾಗೆ ಸುತ್ತಮುತ್ತಲಿನ ಎಲ್ಲ ರೈತಾಪಿ ವರ್ಗದ ಎಲ್ಲರೂ ಕೂಡ ಸಹಕಾರ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆ ಹೇಳ್ತಾ ಇನ್ನೊಂದು ಮಾತು ಮುಗಿಸ್ತೀನಿ. ಇಲ್ಲಿ ಯಾರೂ ಕೂಡ ಶಾಶ್ವತರಲ್ಲ, ನಾವು ಹುಟ್ಟು ಉಚಿತ ಸಾವು ಖಚಿತ, ಯಾರೂ ಕೂಡ ಇಲ್ಲಿ ಶಾಶ್ವತರಲ್ಲ ಹೇಳ್ತಾ ಇಲ್ಲಿ ಜಾತಿ ಮುಖ್ಯ ಅಲ್ಲ, ಪ್ರೀತಿ ಮುಖ್ಯ, ವಿಶ್ವಾಸ ಮುಖ್ಯ, ನಂಬಿಕೆ ಮುಖ್ಯ, ಇವನ್ನ ಗಳಿಸ್ಕೊಂಡು ನಾವೆಲ್ಲರೂ ಕೂಡ ಹೋಗ್ಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾನು ಈ ಮ್ಯಾಟರ್ ಇದು ಕೂಡ ನಾನು ನಮ್ಮ ಶಾಸಕರಿಗೆ ಗಮನಕ್ಕೆ ತಂದೆ. ಅದನ್ನ ನಾನು ಹೇಳ್ತೀನಿ, ದಂಡಾಧಿಕಾರಿಗೆ ಹೇಳ್ತೀನಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆ ಒಂದು ನಿಟ್ಟಿನಲ್ಲಿ ನಾನು ವಿಶೇಷವಾಗಿ ಇಲ್ಲಿನ ನಮ್ಮ ಸ್ಮಶಾನಕ್ಕೆ ಸಂಬಂಧಪಟ್ಟ ಪಕ್ಕದ ಆಜು ಬಾಜು ಇರುವಂತಹ ಜಮೀನನ್ನು ನಮ್ಮ ನಾಗರಾಜಣ್ಣವ್ರಿಗೆ, ನಮ್ಮ ವೆಂಕಟರಮಣ್ಣನವ್ರಿಗೆ ಇವೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ವಿಶೇಷವಾಗಿ ನಮ್ಮ ಶಿವಕುಮಾರ್ ಸರ್ ಅವ್ರಿಗೆ, ನಮ್ಮ ಹರೀಶ್ ಸರ್ ಅವ್ರಿಗೆ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ನಮಸ್ಕಾರ.